ಸರ್ಕಾರದ ವಿರುದ್ಧ ಸ್ವಪಕ್ಷದವರೇ ತೀವ್ರ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ದಿನಕ್ಕೊಬ್ಬರಂತೆ ಈಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. BR ಪಾಟೀಲ್ ಆಯ್ತು, ರಾಜು ಕಾಗೆ ಆಯ್ತು, ಇದೀಗ ಗೋಪಾಲಕೃಷ್ಣ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಇದೀಗ ಈ ಸರ್ಕಾರದ ಒಂದು ಪ್ರಭಾವಿ ಸಚಿವರು ಅಥವಾ ಪರಮ ಹುದ್ದೆಯಲ್ಲಿರುವಂತಹ ಪರಮೇಶ್ವರ್ ಅವರೇ ಇದೀಗ ಸರ್ಕಾರದ ವಿರುದ್ಧ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಿರಿಯ ಸಚಿವರೇ ಇದೀಗ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ, ಆಕ್ರೋಶವನ್ನ, ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಣ್ಣ ಬಳಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ಅಂತ ಹೇಳಿದ್ದಾರೆ BR ಪಾಟೀಲ್ ಅವರು. ರಾಜೀನಾಮೆ ಬೆದರಿಕೆ ಹಾಕ್ತಾ ಇದ್ದಾರೆ ರಾಜು ಕಾಗೆ ಅವರು. ಹಿರಿಯ ಸಚಿವರು, ಶಾಸಕರಿಂದಲೇ ಡ್ಯಾಮೇಜ್ ಯತ್ನ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ವಿಪಕ್ಷ ಬಳಸಿಕೊಳ್ತಾ ಇದೆ ಅನ್ನೋದು ಬೇರೆ ಪ್ರಶ್ನೆ. ಬಟ್ ಇದೀಗ ವಿಪಕ್ಷಗಳಿಗೂ ಒಂದು ಅಸ್ತ್ರ. ಸರ್ಕಾರವನ್ನೇ ಮುಜುಗರಕ್ಕೆ ಸಿಲುಕಿಸ್ತಾ ಇರೋದು ಯಾಕೆ? ಈ ಶಾಸಕರುಗಳು, ಸಚಿವರುಗಳು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದು ಯಾಕೆ? ಅದರ ಹಿಂದಿರುವಂತಹ ಲೆಕ್ಕಾಚಾರಗಳು. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಹೇಳಿದ್ದಾರೆ, ಯಾವ ರೀತಿಯಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ನೋಡೋಣ. ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ, ನಾನೇ ಮಾತಾಡೋದು, ನನ್ನ ಧ್ವನಿನೇದು. ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದ್ರಲ್ಲ, ಅವ್ರ ಆಪ್ತ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದ್ರಿಲ್ಲ, ಏನೇ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲ ಮಾತಿದ್ದನ್ನ ನಾನು 2.5 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರೆ ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದಾರ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ? ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಇವ್ರು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. 1000 ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಿಮ್ಗೆ ಎಣ್ಣೆ, ಬೇಳೆ, ಕಾಳು ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದಂತಹ ಪರಮೇಶ್ವರ್ ಅವರೇ ಇದೀಗ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಯೂ ಟರ್ನ್ ಹೊಡೆದಿದ್ದಾರೆ. ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,09,00,000 ಹಣ ಬಡ್ಜೆಟ್, ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ. ಏನಿಲ್ಲ, ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ. ಸಿದ್ದರಾಮಯ್ಯನವರು 4.09 lakhs crores ಆ ಬಡ್ಜೆಟನ್ನು ಕೊಟ್ಟಿದ್ದಾರೆ. ನಾನು ಭಾಷಣದಲ್ಲೂ ಹೇಳಿದ್ದೇನೆ, ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ. ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ಸೊ ಈಗ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟು ಇದೀಗ ಉಲ್ಟಾ ಹೊಡೆಯುವಂಥ ಕೆಲಸ ನಾವು ಗಮನಿಸ್ತೀವಿ. ರಾಜಕಾರಣಿಗಳು ಪ್ರತಿ ಬಾರಿ ಕೂಡ ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ. ಮದು ಇವರ ಒಂದು ಮಾತು ಅಲ್ಲಿ ಯಾವ ರೀತಿಯಾಗಿತ್ತು, ಇಲ್ಲಿ ಯಾವ ರೀತಿಯಾಗಿದೆ ನಾವು ನೋಡಿದೀವಿ. ಮುಜುಗರ ತಪ್ಪಿಸುವಂಥದ್ದು ಅಥವಾ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕೆಲಸ. ಬಟ್ ಇತರೆ ಶಾಸಕರು ಮಾತನಾಡಿದಾರಲ್ಲ, ಎಲ್ಲರೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಲ್ಲರೂ ಹಿಂದಿನಿಂದಲೇ ಹೇಳ್ಕೊಂಡು ಬರ್ತಾ ಇದ್ರು, ಅಭಿವೃದ್ಧಿಗೆ ಹಣ ಇಲ್ಲ, ಅನುದಾನ ಸಿಗ್ತಿಲ್ಲ ಅನ್ನುವಂಥದ್ದು. ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಇದರಿಂದ ಹಿನ್ನಡೆ ನವಿತಾ? ಇದು ಖಜಾನೆಯ ಸ್ಥಿತಿಗೆ ಹಿಡಿದ ಕನ್ನಡಿ. ಈಗ ಪರಮೇಶ್ವರ್ ಅವರು ಹೇಳ್ಬೋದು ಏನಂತ, ಅವರು ಹಿರಿಯರಾಗಿರೋದ್ರಿಂದ ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿ ಇರೋದ್ರಿಂದ ಸ್ಪಷ್ಟನೆ ಮತ್ತು ಕೊಡಬೇಕಾಗುತ್ತೆ. ಆ ಕಾರಣಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕೃತವಾಗಿ ನಾನು ಸರಿಯಾಗಿ ಹೇಳಿದ್ದೀನಿ, ಅನಧಿಕೃತವಾಗಿಂದ ಇದು ವಾಸ್ತವದಲ್ಲಿ ನಡೀತಾ ಇರುವಂಥದ್ದು ಕಾಂಗ್ರೆಸ್ನ ಏನು ಪಡಸಾಲೆಯಲ್ಲಿ ಅಥವಾ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಆಗ್ತಾ ಇರುವಂಥ ಮಾತು, ಅಧಿಕಾರಸ್ಥರ ನಡುವೆ ಆಗ್ತಾ ಇರುವಂಥ ಮಾತು, ಅಧಿಕೃತವಾಗಿ ಒಂದು ಮಾಧ್ಯಮಗಳ ಮುಂದೆ, ಅನಧಿಕೃತವಾಗಿ ಒಂದು ಅವರ ಕಷ್ಟ ಅಂತದ್ದಿದೆ. ಇನ್ನು ಈ ಒಂದು ಶಾಸಕರುಗಳ ಒಂದು ಕಾಳಜಿ, ಬೇಸರ, ಅಭಿವೃದ್ಧಿಯ ಬಗ್ಗೆ ಇರುವಂಥ ಒಂದು ಏನು ಆ ಒಂದು
ಏನು ಉತ್ಸಾಹ ಇದೆಯಲ್ಲ ನಿಜಕ್ಕೂ ಕೂಡ ಭಾರಿ ಮೆಚ್ಚುವಂಥದ್ದು. ಯಾಕಂದರೆ ನೀವು ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ನೋಡಿ, ಪಕ್ಷಕ್ಕೊಂದು ಅಜೆಂಡಾ ಇರುತ್ತೆ, ಪಕ್ಷದ ನಾಯಕನಿಗೊಂದು ಅಜೆಂಡಾ ಇರುತ್ತೆ, ಮತ್ತು ಇಂಡಿವಿಜುವಲ್ಗೆ ಒಬ್ಬೊಬ್ಬ ಶಾಸಕ ಅಥವಾ ಮಂತ್ರಿ ಅಥವಾ ಒಬ್ಬ ಏನು MP ಎಲ್ಲರಿಗೂ ಕೂಡ ಬೇರೆ ಬೇರೆ ಅಜೆಂಡಾಗಳು ಇರ್ತವೆ. ಅವರೊಂದು ಆ ಅಜೆಂಡಾಗಳು ಎಲ್ಲವೂ ಕೂಡ ಅವರವರ ಸ್ವಹಿತಾಸಕ್ತಿಯ ನಡುವೆ ಸುತ್ತಾ ಇರ್ತವೆ. ಇವರು ಎಲೆಕ್ಷನ್ಗೆ ಕೋಟಿ ಖರ್ಚು ಮಾಡಿರ್ತಾರೆ. ಆ ಕೋಟಿ ಖರ್ಚು ಎಲ್ಲಿಂದ ಬಂದಿರುತ್ತೆ? ಅವರಿಗೆ ಸ್ಥಳೀಯವಾಗಿರುವಂಥ ಕಾಂಟ್ರಾಕ್ಟರ್ಗಳ ಮೂಲಕ ಬಂದಿರುತ್ತೆ. ಅಲ್ಲಿ ಎತ್ತುವಳಿಗಳನ್ನು ಮಾಡಿರ್ತಾರೆ. ಆ ಎತ್ತುವಳಿಗೆ ವಾಪಸ್ಸು ನೀವು ಬಳುವಳಿಯನ್ನು ಕೊಡಬೇಕು ಅಂದರೆ ಸರ್ಕಾರದಿಂದ ಕಾಮಗಾರಿಗಳಾಗಬೇಕು. ಕಾಮಗಾರಿಗಳಾದಾಗ ಪರ್ಸೆಂಟೇಜ್ ಡಿವೈಡ್ ಆಗುತ್ತೆ, ಇವ್ರ ಜೋಬು ಕೂಡ ಏನೋ ಸೇರುತ್ತೆ, ಮತ್ತು ಅಲ್ಲಿರುವಂಥ ಅವರ ಬೆಂಬಲಿಗ ಕಾಂಟ್ರಾಕ್ಟರ್ಗಳು ಮತ್ತೊಬ್ಬರು ಇನ್ನೇನು ಇವ್ರು ರಸ್ತೆ ಮಾಡಿಬಿಟ್ಟು 10 ವರ್ಷಕ್ಕೆ ಆಗೋ ಥರ ಏನು ಪಿಕ್ಚರ್ ಪರ್ಫೆಕ್ಟಾಗಿ ರಸ್ತೆ ಮಾಡಿ ಜನರಿಗೊಂದು ಕೇರ್ ಮಾಡಿಬಿಡ್ತೀವಿ, ಮಳೆಗಾಲದಲ್ಲಿ ಸೇತುವೆ ಮಾಡಿಬಿಡ್ತೀವಿ, ಕುಡಿಯೋ ನೀರಿಗೆ ತಂದು ಬಿಡ್ತೀವಿ, ಇಂಥದ್ದೆಲ್ಲ ಏನು ಮಾತುಕತೆಗೆ ಹೋಗಕ್ಕೆ ಅಧಿಕೃತವಾಗಿ ಅನಧಿಕೃತವಾಗಿ ಮಾಡುವಂಥದ್ದು ಈ ಒಂದು ಹೇಳಿಕೆಗಳು ಇಂಥವೇ ಕಾಣಿಸುತ್ತೆ. ಸೊ ಅವರ ಒಂದು ಸ್ವಹಿತಾಸಕ್ತಿಯ ಕಾರಣಕ್ಕೆ ಅವರಿಗೆ ಬರಬೇಕಾದಂಥ ಅನುದಾನಗಳು ಬರ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ. ಓಕೆ, ಈಗ 50-60 ಸಾವಿರ ಕೋಟಿ ಗ್ಯಾರಂಟಿಗೆ ಅಂತ ಎತ್ತಿಟ್ಟಿದ್ದಾರೆ. ಬಾಕಿ ಈಗ 4 ಲಕ್ಷ ಕೋಟಿ ಬಜೆಟಲ್ಲಿ ಬಾಕಿ ಹಣ ಎಲ್ಲೋಯ್ತು? ಅಥವಾ ಈಗ ಬೇರೆ ಪಕ್ಷದವರು ಇದ್ದಾಗ ಗ್ಯಾರಂಟಿ ಇರಲಿಲ್ಲ, ಅವರೆಲ್ಲವನ್ನೂ ಕೂಡ ಅಭಿವೃದ್ಧಿ ಮಾಡಿಬಿಟ್ಟಿರ್ತಿದ್ರ, ಆವಾಗಿರುವಂಥ MLAಗಳಿಗೆ ಅಸಮಾಧಾನಗಳಿರಲಿಲ್ವಾ? ಸೊ ಅಸಮಾಧಾನ ಎಲ್ಲ ಕಾಲದಲ್ಲೂ ಇದೆ, ಮತ್ತು ಎಲ್ಲ ಸರ್ಕಾರಗಳಲ್ಲೂ ಇದೆ, ಮತ್ತು ಎಲ್ಲ MLAಗಳಲ್ಲೂ ಇರುತ್ತೆ. ಆ ಅಸಮಾಧಾನ ಅವರವರಿಗೆ ಅನುಕೂಲಕರವಾಗಿ ಯಾವ ಹಂತದಲ್ಲಿ ಯಾವ ರೀತಿ ಕೈ ಹಿಡಿಯುತ್ತೆ ಅನ್ನೋದನ್ನು ನೋಡಿಕೊಂಡು ಬಹಿರಂಗವಾಗಿ ಸ್ಫೋಟವನ್ನು ಮಾಡ್ತಾರೆ. ಈಗ ಸಂಪುಟ ಪುನಾರಚನೆ ಆಗ್ತಾ ಇದೆ ಅಂಥದ್ದೊಂದು ಅವಕಾಶ ಕಾಣಿಸ್ತಾ ಇದೆ, ಮತ್ತು ಏನು ಎಲ್ಲರಿಗೂ ಕೂಡ ಕ್ರೈಟೀರಿಯಾ ಸೆಟ್ ಮಾಡ್ತಾ ಇದ್ದಾರೆ, ಕೆಲವ್ರನ್ನ ಪಕ್ಕಕ್ಕೆ ಇಡ್ತಾ ಇದ್ದಾರೆ. ಇವೆಲ್ಲ ಚರ್ಚೆಗಳು ಶುರುವಾದ ಸಂದರ್ಭದಲ್ಲಿ ಕೆಲವರು ಹಿರಿಯರು ಅಥವಾ ಅರ್ಹತೆ ಇದೆ ಅಂತ ಅಂದ್ಕೊಂಡಿರೋರು ಅವ್ರೇನು ಮಾಡ್ತಾರೆ ಅಂತ ಹೇಳಿಕೆಗಳನ್ನ ಕೊಡ್ತಾರೆ, ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾರೆ. ಹೊರಹೋಗುವಂಥ ಆತಂಕ ಇರೋರು ಕೂಡ ಅಂತ ಒಂದು ಅಸಮಾಧಾನದ ಹೇಳಿಕೆಗಳನ್ನು ಕೊಡ್ತಾರೆ, ಒಳಗೆ ಬರೋ ನಿರೀಕ್ಷೆಯಲ್ಲಿರುವಂಥ ಉತ್ಸಾಹದಲ್ಲಿರೋರು ಕೂಡ ಅಂತ ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಇದರಲ್ಲಿ ಒಂದು ರಾಜಕಾರಣವೂ ಕಾಣ್ತಾ ಇದೆ, ಜೊತೆಗೆ ಖಜಾನೆಯ ವಸ್ತುಸ್ಥಿತಿ ಕೂಡ ಕಾಣ್ತಾ ಇದೆ. ಸಿದ್ದರಾಮಯ್ಯ ಅವರು ಏನೇ ಹೇಳಿದ್ರು ಕೂಡ ಆರೋಗ್ಯವಾಗಿದೆ, ಹೆಲ್ದಿ ಆಗಿದೆ, ಹೆಲ್ದಿ ಬಜೆಟ್, ಹೆಲ್ದಿ ಖಜಾನೆ, ಹೆಲ್ದಿ ಸರ್ಕಾರ ಏನೇ ಹೇಳಿದ್ರು ಕೂಡ ಶಾಸಕರ ಅಸಮಾಧಾನವನ್ನು ನಿರ್ವಹಣೆ ಮಾಡಲಾಗದಂಥ ಸ್ಥಿತಿ ಏನಿದೆ ಅದು ಸಿದ್ದರಾಮಯ್ಯ ಅವರು ಇರೋ ಕಾರಣಕ್ಕೆ ಇಷ್ಟು ದಿವಸ ಆದರೂ ಮ್ಯಾನೇಜ್ ಆಯ್ತೇನೋ. ತೆರಿಗೆ ಎಲ್ಲ ಹೆಚ್ಚಿಸ್ಕೊಂಡು ಜನಕ್ಕೆಲ್ಲ ಬರೆ ಕೊಟ್ಟು ಅಥವಾ ಏನೋ ಹೊರೆ ಮಾಡಿ ಇಲ್ಲಿ ಮ್ಯಾನೇಜ್ ಮಾಡಿಕೊಂಡು ಶಾಸಕರುಗಳನ್ನು ಕೂಡ ಒಬ್ಬ ಹಿರಿಯ ನಾಯಕ ಆಗಿರೋದ್ರಿಂದ, ಜನಪ್ರಿಯ ನಾಯಕ ಆಗಿರೋದ್ರಿಂದ ತಲೆ ಮೇಲೆ ಮುಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಬಂದರು. ಬಟ್ ಲಾಂಗ್ ರನ್ನಲ್ಲಿ ಮ್ಯಾನೇಜ್ ಮಾಡೋಕ್ಕಿದೆಯಲ್ಲ ಅದು ಕಷ್ಟ ಆಗುತ್ತೆ. ಆ ಕಷ್ಟನೇ ಇವಾಗ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ನವಿತಾ, ಪಟೇಲ್ರೆ, ಇದರ ಪರಿಣಾಮ ಏನು, ಜೊತೆಗೆ ಹೈಕಮಾಂಡ್ ಯಾವ ರೀತಿಯಾಗಿ ಗಮನಿಸ್ತಾ ಇದೆಯೋ ಅದು ಕೇಳುವಂಥ ಚಾನ್ಸಸ್ ಇದೆಯಾ ಹೇಗೆ ಅಂತೇಳಿ? ನಿಮಗೆ ರಾಜಕಾರಣದ ಸ್ವರೂಪ ಬದಲಾಗಿದೆ, ಅಷ್ಟು ಸುಲಭ ಅಲ್ಲ ಒಂದು ಸರ್ಕಾರ ನಡೆಸೋಂಥದ್ದು, ಮತ್ತು ಮುಖ್ಯಮಂತ್ರಿ ಮತ್ತು ಸಚಿವರು ಅನ್ನೋದು ಗಮನಿಸ್ಬೋದು ನೀವು. SM ಕೃಷ್ಣ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ತುಟಿಪಿಟಿಕ್ ಅಂತಿರಲಿಲ್ಲ, ಒಬ್ಬ MLA ಮಾತನಾಡುವಾಗ 108 ಸರಿ ಯೋಚನೆ ಮಾಡೋರು. ನಿಮಗೆ ಒಬ್ಬ SM ಕೃಷ್ಣ ಅವ್ರನ್ನ ಭೇಟಿಯಾಗೋದು ಅಷ್ಟು ಕಷ್ಟ ಆಯಿತು, ಒಬ್ಬ MLA ಭೇಟಿ ಆಗಲಿಕ್ಕೆ ಅಷ್ಟು ಕಷ್ಟ ಆಯಿತು. ಚೀಫ್ ಮಿನಿಸ್ಟರ್ ಅಂದರೆ ಭಯ ಬೀಳೋರು, ಅಧಿಕಾರಿಗಳು ಭಯ ಬೀಳೋರು. ಅದಾದ ಬಳಿಕ ನಿಮಗೆ 2020 ಸರ್ಕಾರಗಳು ಬಂತು, ಕುಮಾರಸ್ವಾಮಿ ಬಂದರು, ಧರ್ಮಸಿಂಗ್ ಬಂದರು, ಕುಮಾರಸ್ವಾಮಿ ಬಂದರು, ಇವರೆಲ್ಲ ಬಂದಾಗ ಮತ್ತೆ ಶಾಸಕರುಗಳೆಲ್ಲ ಒಂದು ಕಡೆ, ಅಲ್ಲಿಂದ ಮತ್ತೆ ಶಾಸಕರು ಸರ್ಕಾರದ ನೇರವಾಗಿ ವಾಗ್ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು, ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ರು, ಸಚಿವರನ್ನ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಎಲ್ಲ ಒಂಥರ ಮನೋಪಲಿ ಆಗ್ತಾ ಆರಂಭ ಆಯಿತು. ನಂತರ ನೀವು 2013-18 ಸಿದ್ದರಾಮಯ್ಯವ್ರು ಮತ್ತೆ ಆಡಳಿತ ಬಂತು, ಅಲ್ಲೆಲ್ಲ ಒಂದು ಕಡೆ ಸಣ್ಣ ಪುಟ್ಟ ಸ್ವರಗಳು ಮಾತ್ರ ಇದ್ದು. ಅದಾದ ನಂತರ 18ರಿಂದ ಈಚೆಗೆ ನೋಡಿ, ನಿಮ್ಗೆ ಫಸ್ಟ್ ಟೈಮ್ ಗೆದ್ದಂಥ MLA ನೆಕ್ಸ್ಟ್ ಗೆಲ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಅವನು ಕೂಡ ಚೀಫ್ ಮಿನಿಸ್ಟ್ರಿಗೆ ನೇರವಾಗಿ ದಾಳಿ ಏನು ಆರೋಪ ಮಾಡ್ತಾನೆ, ಪ್ರತ್ಯಾರೋಪ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಚೀಫ್ ಮಿನಿಸ್ಟ್ರಿಂದಲೇ ಗೆದ್ದಂಥವ್ರು ಕೂಡ ಮತ್ತು ಅಥವಾ ನಾಯಕರಿಂದಲೇ ಗೆದ್ದಂಥವ್ರು ಕೂಡ ನೇರವಾಗಿ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ನಿಮಗೆ ಏನೋ ಒಂದು ಕಡೆ ಇವೆಲ್ಲವೂ ಕೂಡ ಸುಲಭ ಅಲ್ಲ, ಏನೋ ಒಂದಷ್ಟು ಆ್ಯಪನ್ಸ್ ನಡೀತಿದೆ. ನಿಮಗೆ BR ಪಾಟೀಲ್ ಕೂಡ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರನ್ನು ಬಿಟ್ಟಿಲ್ಲ, ನಮ್ಮ ಆಳಂದದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಮುಖಾಂತರ ನೇರವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಸಚಿವರು ನನ್ನ ಕೆಲಸಕ್ಕೆ ಸ್ಪಂದಿಸ್ತಿಲ್ಲ ಅಂತೇಳಿ ವಾಗ್ದಾಳಿಯನ್ನು ಕೂಡ ನಡೆಸಿದರು. ಬಹುಶಃ ಇದಾದಮೇಲೆ ಇನ್ಮೇಲೆ ಎಲ್ಲ ಸಚಿವರುಗಳು BR ಪಾಟೀಲ್ ಸವಾಸ ಬೇಡ ಅಂತೇಳಿ ಏನೇ ಲೆಟರ್ ಕೊಟ್ಟರು ಕೂಡ ಬೇಗ ಕೆಲಸ ಮಾಡೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಮತ್ತು BR ಪಾಟೀಲ್ ಕೂಡ ಸಚಿವಾಕಾಂಕ್ಷಿ, ಅವರು ನಂದು ಇದು ಕೊನೆ ಚುನಾವಣೆ ಅಂತ ಹೇಳ್ತಿರ್ತಕ್ಕಂಥ, ನಾನು ಇನ್ನು ಎಲೆಕ್ಷನ್ಗೆ ನಿಲ್ಲಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಸ್ಟ್ರಾಟಜಿ ಅವರು ಮಂತ್ರಿ ಆಗೋ ಆಸೆ ಕೂಡ ಆಕಾಂಕ್ಷೆ ಕೂಡ ಇದೆ ಅನ್ನೋ ಮಾತು ಕೂಡ ಇರ್ತಕ್ಕಂಥದ್ದು. ನಾವು ಮೊಳಕಾಲ್ಮೂರು ಶಾಸಕರವರು ಭಾರತೀಯ ಜನತಾ ಪಕ್ಷದಲ್ಲಿದ್ದರು, ಅವರು ಬಳ್ಳಾರಿಯಿಂದ ನಿಂತರು, ನಂತರ ಮೊಳಕಾಲ್ಮೂರಿಂದ ನಿಂತರು. ಹಾಗಾಗಿ ಅವರು ಮೊಳಕಾಲ್ಮೂರು ಶಾಸಕರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷೆ ಇರ್ತಕ್ಕಂಥದ್ದು. ಚರಂಡಿ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದರೆ ಬಹುಶಃ ಒಬ್ಬ 4 ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕ ತನ್ನದೇ ಆದ ಶಕ್ತಿ ಸಾಮರ್ಥ್ಯದಿಂದ ಅನುದಾನ ತರಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರು ವೀಕ್ ಅಂತ ಅರ್ಥ ಅಲ್ಲಿಗೆ. ಅಂದರೆ ಅವರು ಆರಾಮಾಗೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾರೆ, IBಲಿ ಇರ್ತಾರೆ, ಅವ್ರ ಮನೇಲಿ ಇರ್ತಾರೆ, ಊಟ ಮಾಡ್ತಾರೆ, ಹಿಂಗೆ ಹೋಗ್ತಾರೆ, ಇದು ಮಾಡ್ತಾರೆ ಅಂತೇಳಿ. ಈಗ ಅನುದಾನ ತರೋದು ಕೂಡ ಒಂದು ಅದು ಕೆಪಾಸಿಟಿ. ನಿಮಗೆ ಗಮನಿಸಿ, ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಮಂಡ್ಯದ MLA ನೀವು ಗಮನಿಸಿ, ಗಣಿಗ ರವಿ ಅಂತವರು 100 ಕೋಟಿ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ, ರಸ್ತೆ ಕಾಮಗಾರಿಗಳು ಮಾಡ್ತಾರೆ, ಅದು ಅವರ ಶಕ್ತಿ. ಇನ್ನು ಮತ್ತೊಂದು ಕಡೆ ಗ್ಯಾರಂಟಿ ಕೂಡ ಒಂದಷ್ಟು ಹೊಡೆತ ಕೊಟ್ಟಿರೋದು ನಿಜ, 60,000 ಕೋಟಿ. ಮತ್ತು ಈ ಅನೇಕ ಈ ಕಾಂಗ್ರೆಸ್ ಮತ್ತು BJP ಇರ್ತಕ್ಕಂಥವ್ರು ಅವರಿಗೆ ಗ್ಯಾರಂಟಿನೂ ಬೇಕು,
ಅಭಿವೃದ್ಧಿನೂ ಬೇಕು. ಯಾವುದಾದ್ರೂ ಒಂದು ಕಳ್ಕೊಳ್ಳೋಕೆ ಯಾರೂ ಸಿದ್ಧರಿಲ್ಲ. ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಲೇಡೀಸ್ ಉಲ್ಟಾ ಹೊಡಿತಾರೆ, ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಫಲಾನುಭವಿಗಳು ಇವ್ರಿಗೆ ಉಲ್ಟಾ ಹೊಡಿತಾರೆ. ಆ ಭಯನೂ ಇದೆ. ಹಂಗಂತ ಅಭಿವೃದ್ಧಿ ಕೂಡ ಹಣ ಬೇಕಾಗಿರ್ತಕ್ಕಂಥ ಒಟ್ಟಾರೆ ಒಂದಷ್ಟು ಆ್ಯಪನ್ಸ್ ನಡೀತಿದೆ. ಸಂಪುಟ ಪುನರ್ರಚನೆ ಇರ್ಬೋದು, ಈ ಸರ್ಕಾರದ ಒಳಗಡೆ ಆ್ಯಪನ್ಸ್ ನಡೀತಿದೆ. ಸರ್ಕಾರದ ಒಳಗಡೆ ಇರ್ತಕ್ಕಂಥವ್ರು ಅಥವಾ ಹೊರಗಡೆ ಇರ್ತಕ್ಕಂಥವ್ರು ಏನೋ ಒಂದು ನಡೀತಿದೆ. ಯಾಕಂತ ಹೇಳಿದ್ರೆ ನಿಮಗೆ ರಾಜಕೀಯ ವಿಪ್ಲವಗಳಿಗೆ ಇವೆಲ್ಲವೂ ಕೂಡ ಒಂದೊಂದು ಹೆಜ್ಜೆ ಅಂತಲೇ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ